ಅವ್ರು ನಿಮ್ ಬಗ್ಗೆ ಏನೇನೋ ಹೇಳಿದಾರೆ ಸರ್. ಇವಾಗ ನೀವು ವಾಪಸ್ ಕೌಂಟರ್ ಆಗಿ ಏನ್ ಹೇಳ್ತೀರಾ ನೋಡೋಣ. ಬ್ಯಾಚಲರ್ಸ್ ಪಾರ್ಟಿ ಯಾರು ಜಾಸ್ತಿ ಗಲಾಟೆ ಮಾಡಿದಕ್ಕೆ ನಿಮ್ ಹೆಸರು ಹೇಳಿದ್ರು ಎಲ್ರು. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು. ಇವರಿಬ್ಬರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು. ದಿಗಂತು ಯೋಗಿ ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು. ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ದಾರೆ, ತೋರಿಸು ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನೂ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ. ತುಂಬ ಕೇರಿಂಗ್ ಡೈರೆಕ್ಟರು, ಯಾವಾಗಲೂ ಗಂಭೀರವಾಗಿರ್ತಿದ್ರು. ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು 3 ಜನ. ಯೋಗಿ, ನಾನು, ದಿಗಂತು. ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು. ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು 3 ಜನ ಯೋಚನೆ ಮಾಡ್ತಿರ್ತಿದ್ವಿ. ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ಗೆ ಏನು ಹೊರೆ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ. ಹೌದ್ರಿ, ಅದು ಬೇರೆ, ಹೊರದೇಶ ಬೇರೆ. ನಮಗೆ ಎಲ್ಲಿಏನು ಮನೆ ಇಲ್ಲ, ಮಠ ಇಲ್ಲ, ಯಾರು ಪರಿಚಯನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗೋರು. ರಾತ್ರಿ 12 ಆದರೂ ಆಯಿತು, 1 ಆದರೂ ಆಯಿತು, 2 ಆದರೂ ಆಯಿತು, ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು. ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ, ಅವನು ರಾಜೇಶ್ ಅಂತ. ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್, ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ. ನಾವು ಹೆಚ್ಚು ಕಮ್ಮಿ ಒಂದು 15 ದಿನ ಕೇರ್ ಆಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಥರ ಕಾಣ್ತೀವಿ. ಹೋದಾಗ ಒಂಥರ ಕಾಣ್ತಾ ಇದ್ದೀವಿ, ಆಮೇಲೆ ಒಂಥರ ಕಾಣ್ತಾ ಇದ್ದೀವಿ. ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಆ ಲೆವೆಲಿನ ಕೋಆಪ್ರೇಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ಸ್ ಹೇಳಪ್ಪ. ಥ್ಯಾಂಕ್ಸ್ ಅಣ್ಣ. ಅಯ್ಯೋ, ಹೌದೇನು? ಅಲ್ಲ, ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ. ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು. ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ. ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬ ಸ್ಮಾರ್ಟಾಗಿ ಬಂದ್ವಿ. ಅವೆಲ್ಲವೂ ಇದೆ ಅದರಲ್ಲಿ. ಅದೇನಾಗುತ್ತೆ ಅಂದರೆ ನಮ್ಮದೇ ಪ್ರೊಡಕ್ಷನ್ ಆದ್ದರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗತ್ತೆ. ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ. ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲವು ಸರ್ತಿ. ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರು ಅವರು ಸುಮ್ಮನೆ ಇರ್ತಾರೆ. ಹಂಗೆ ಗಿವ್ ಅಂಡ್ ಟೇಕ್ ಇರುತ್ತೆ. ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದೀರಾ, ಥ್ಯಾಂಕ್ ಯು. ಅಲ್ಲ, ಇದು ಥೈಲ್ಯಾಂಡಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮಗೆ ಗೊತ್ತಿದ್ದದಂತೆ. ಯಾವ ಥರದ ಲೊಕೇಶನ್ ಇಲ್ಲ, ನಾವು ಶೂಟಿಂಗ್ ಮುಗಿದ ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ನಮ್ಮ ಹತ್ರ. ವಾಪಸ್ ಬರೋದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು. 3 ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು. ಹೌದು, ಇವನಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡೋದು. ಇದಿರ್ತಲ್ಲ, ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋನು. ನಾವೇ ನಿಧಾನಕ್ಕೆ ಬರ್ತಿದ್ರು, ನಮಗಿಂತ ಮುಂದೆ ಓಡ್ತಾ ಇದ್ದ. ಬಾಮ ಚಾ, ಬಾಮ ಚಾ, ಅಲ್ಮಾ ಚಾ, ಇಲ್ಮಾ ಚಾ ಅಂತಾನೆ. ಬಟ್ ತುಂಬ ಸ್ಪೋರ್ಟಿವ್ ಮನುಷ್ಯ, ತುಂಬ ಚೆನ್ನಾಗಿರುತ್ತೆ. ಇವ್ರಿಬ್ರ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗಂತ್ ಜೊತೆ ಮಾಡ್ತೀರಾ ಅನ್ನೋದಾದರೆ ನಾನು ಗ್ಯಾರಂಟಿ ಕೊಡ್ತೀನಿ. ತುಂಬ ಒಳ್ಳೆ ಆ್ಯಕ್ಟ್ರುಗಳು ಹೌದು, ತುಂಬ ಒಳ್ಳೆ ಫ್ರೆಂಡ್ಸು ಹೌದು. ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಇವನ್ ಡೈರೆಕ್ಟರ್ ಕೂಡ ಅಷ್ಟೇ, ತುಂಬ ಒಳ್ಳೆ ಮನುಷ್ಯ. ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ. ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ, ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊತಾನೆ.
ಪ್ರೊಡ್ಯೂಸರ್ ಬಗ್ಗೆ ಎರಡು ಮಾತು. ಹೌದು, ಚಿನ್ನದಂತ ಮನುಷ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.